ಉದಯ್ ಮೆಹ್ತಾ ಅಂದಾಗ ಒಂದು ಬಚ್ಚನ್ ನೆನಪಾಗುತ್ತೆ. ಬಚ್ಚನ್ ಆದಮೇಲೆ ಉದಯ್ ಮೆಹ್ತಾ ಅವರು ಎಲ್ಲಿ ಕಾಣಿಸ್ಕೊಂಡ್ರು? ನೀವು ಆ್ಯಕ್ಚುಲಿ ಸಿನಿಮಾದವರೇ ಅಲ್ಲ ಅಲ್ವಾ? ದುನಿಯಾನೂ ಆ್ಯಕ್ಚುಲಿ ನಾವು ಡಿಸ್ಟ್ರಿಬ್ಯೂಷನ್ ಕೇಳಿರ್ತೀವಿ ಅವಾಗ, ಅವ್ರು ರೀಮೇಕ್ ಏನೋ ಮಾಡಲ್ಲ ಅಂದಿರ್ತಾರೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಫಿಲಮಲ್ಲಿ ಅವರೇ ಇರಲಿ ಅಂತ ಈ ಫೆಲ್ಟ್ ದಟ್ ಆ ರೋಲ್ಗೆ ಎಷ್ಟಷ್ಟು ಸೂಟ್ ಆಗಲ್ಲ ಅಂತ. ಏನಪ್ಪ ಇದು ಫಿಲ್ಮ್ ಇಂಡಸ್ಟ್ರಿ ಹಾಕಿದ್ದು ದುಡ್ಡು ಬರೋದೇ ಇಲ್ಲ, ಹಿಂಗೆ ಹೊಟ್ಟೆ ಹೋಗುತ್ತೆ ಅನ್ನೋ ಭಯ ಬರುತ್ತೆ. ಆ ನೆಗೆಟಿವ್ ಮೈಂಡ್ ಸೆಟ್ ಬಂದುಬಿಟ್ಟಿರ್ತೀನಿ ನಾನು. ನನ್ನ ವೈಫ್ಗೆ 50,000 ರೂಪಾಯಿ ಅಂದರೆ ಇಷ್ಟ ಆದರೆ ಗೋಲ್ಡ್ ತೊಗೊಂಬಿಡು ಅಂತ. ಇನ್ನು ಮುಂದಕ್ಕೆ ಕೊಡ್ಸೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ದೊಡ್ಡ ಹೀರೋ ಜೊತೆ ಒಂದು ಸಿನಿಮಾ ಮಾಡೋಣ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಒಳ್ಳೆತನ ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ನಮ್ಮ ಮುಹೂರ್ತ ಆದಮೇಲೆ ಈಗ ರಿಲೀಸ್ ಆಯಿತು, ಬಟ್ ಅವ್ರು ಮಾಡ್ತಾ ಇದ್ರು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸಿನಿಮಾ ಅನ್ನೋದು ಕನಸು, ಬರೀ ಕನಸಲ್ಲ, ಅದೊಂದು ಮಹಾ ಕನಸು. ಬಹಳಷ್ಟು ಜನಕ್ಕೆ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಮಿಂಚಬೇಕು, ಇನ್ನು ಕೆಲವರಿಗೆ ಹೀರೋಯಿನ್ ಆಗಿ ಮಿಂಚಬೇಕು, ಇನ್ನು ಕೆಲವರಿಗೆ ದೊಡ್ಡ ಡೈರೆಕ್ಟರ್ ಆಗಿ ಹೆಸರು ಮಾಡಬೇಕು, ಇನ್ನು ಕೆಲವರು ನಾನೊಬ್ಬ ತಂತ್ರಜ್ಞನಾಗಿ ಚಿತ್ರರಂಗದಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ಕನಸು. ಈ ಎಲ್ಲ ಕನಸುಗಳು, ಎಲ್ಲರ ಕನಸುಗಳು ಸಾಕಾರಗೊಳ್ಳಬೇಕು ಅಂದರೆ ಅದು ಪೂರ್ಣ ಆಗೋದು ಒಬ್ಬ ನಿರ್ಮಾಪಕ ಸಿನಿಮಾಗೆ ಬಂಡವಾಳ ಹಾಕ್ತೀನಿ ಅಂತ ನಿರ್ಧಾರ ಮಾಡಿದಾಗ. ಆದರೆ ಆ ನಿರ್ಮಾಪಕನಿಗೆ ಸಿನಿಮಾ ಅನ್ನೋದು ಸ್ವಪ್ನ ಆಗಿದ್ದಾಗ ಚಂದ, ಆದರೆ ಅದು ದುಸ್ವಪ್ನವಾದಾಗ ಸಿನಿಮಾದವರ ಮತ್ತು ಸಿನಿಮಾ ರಂಗದ ಮೂಲ ಆಶಯ ಏನಿದೆ ಅದಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಒಬ್ಬ ಕನ್ನಡದ ಖ್ಯಾತ ನಿರ್ಮಾಪಕರು. ಕಳೆದ 18 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ 9 ಸಿನಿಮಾಗಳನ್ನು ಮಾಡಿದ್ದಾರೆ. ಕೃಷ್ಣನ್ ಲವ್ ಸ್ಟೋರಿ ಅನ್ನುವಂತಹ ಯಶಸ್ವಿ ಸಿನಿಮಾವನ್ನು ಕೊಟ್ಟರು. ಬಚ್ಚನ್ ಅನ್ನುವಂತಹ ಸಿನಿಮಾವನ್ನು ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಸ್ಕೇಲ್ನಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಅನೇಕ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟರು. ಅವರ ಇತ್ತೀಚಿನ ಸಿನಿಮಾ ಹೆಸರು ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಮಾರ್ಟಿನ್. ಎಸ್, ಮಾರ್ಟಿನ್ ಸಿನಿಮಾದ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ. ನಾನು ಖುಷಿಯಾಗಿದ್ದೀನಿ, ಚೇತರಿಸ್ಕೋತಾ ಇದ್ದೀನಿ. ಸರ್, ಫಸ್ಟ್ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆನೇ ನಾನು ಕೇಳಬೇಕು ಅಂತ. ನೀವು ಆ್ಯಕ್ಚುಲಿ ಸಿನಿಮಾದವರೇ ಅಲ್ಲ ಅಲ್ವಾ? ಸಿನಿಮಾ ಯಾಕೆ ಆಯ್ಕೆ ನಿಮ್ಮದಾಗಿತ್ತು? ಸಿನಿಮಾಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಯಾಕೆ ನಿರ್ಮಾಪಕನೇ ಆಗಬೇಕು ಅಂತ ಅನ್ನಿಸ್ತು? ನಾನು ಚಿಕ್ಕ ವಯಸ್ಸಿಂದನೂ ಭಾಳಷ್ಟು ಸಿನಿಮಾಗಳು ನೋಡೋ ಒಂದು ಹವ್ಯಾಸ ನನಗೆ. ಯಾವುದೇ ಸಿನಿಮಾ ಬಂದರೂ ನೋಡ್ತಿದ್ದೆ. ಓಕೆ. ಅದು ನಾನು ನೋಡ್ತಾ ಇದ್ಬೇಕಾದ್ರೆ ನಾನು ಸಿನಿಮಾನ ಪ್ರೇಕ್ಷಕನಾಗಿ ನಾರ್ಮಲ್ಲಾಗಿ ನಾನು ನೋಡ್ತಾ ಇರಲಿಲ್ಲ. ಅದರಲ್ಲಿ ಏನು ತಪ್ಪುಗಳಿದೆ, ಏನು ಇದಿದೆ ಅನ್ನೋದೆಲ್ಲ ನಾನು ಸ್ವಲ್ಪ ವಿಶ್ಲೇಷಣೆ ನಾನೇ ಮಾಡ್ಕೊಂಡು ಸಿನಿಮಾನ ನೋಡ್ತಾ ಇದ್ದಿದ್ದು. ಹಾಗಾಗಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಇದು ಅಂದರೆ ಹಾಬಿ ಅಂದರೆ ಫಿಲ್ಮ್ ವಾಚಿಂಗು. ಎಲ್ಲ ಥರದ್ದು ಸಿನಿಮಾಗಳು ಬಂದಿದ್ದ ಸಿನಿಮಾಗಳನ್ನೆಲ್ಲ ನೋಡೋ ಒಂದು ಹವ್ಯಾಸ ಇರೋದ್ರಿಂದ ನಾನು ಐ ವಾಸ್ ಟು ಇನ್ಕ್ಲೈನ್ಡ್ ಟುವರ್ಡ್ಸ್ ಏನೋ ಡೈರೆಕ್ಷನ್. ಅಂದರೆ ಟೆಕ್ನಿಷಿಯನ್ ಆಗಿ ನಾನು ಏನೋ ಒಂದು ಆಗಬೇಕು ಅನ್ನೋದು ಒಂದು ಕನಸಿತ್ತು ನನಗೆ. ಬಟ್ ನಾವು ಬರೋ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನಮ್ಮದೇ ಫಾದರ್ದು ಆ್ಯನ್ಸಿಟ್ರಿಯಲ್ ಬಿಸ್ನೆಸ್ ಇತ್ತು. ಸೊ ಹಂಗಾಗಿ ನಮಗೆ ಆ ಕಡೆ ಏನೋ ಹೋಗಬೇಕು ಅನ್ನೋ ಥರದ್ದು ಆಗಿರಲಿಲ್ಲ. ಬಟ್ ಒಂದು ಸಿನಿಮಾ ಅನ್ನೋದು ಒಂದು ಒಲವು, ಅದೊಂದು ಪ್ಯಾಷನ್ ಅಂತಾರಲ್ಲ. ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಏನಾರು ಆಗಬೇಕು ಅನ್ನೋದು ಚೈಲ್ಡ್ಹುಡ್ಡಿಂದ ಇತ್ತು. ಸೊ ಐ ವಾಸ್ ಡ್ರಿವನ್ ಟುವರ್ಡ್ಸ್ ಇಟ್. ಎಲ್ಲಿ ನೀವು ಹುಟ್ಟಿದ್ದು? ಎಲ್ಲಿ ಆ್ಯಕ್ಚುಲಾಗಿ? ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿರೋದು. ನಮ್ಮ ತಂದೆನೂ ಇಲ್ಲೇ ಹುಟ್ಟಿರೋದು. ಅದು ಮಾರ್ಜಿನ್ ಬಂದ್ಬಿಟ್ಟು ಗುಜರಾತು. ನಮ್ಮ ಗ್ರ್ಯಾಂಡ್ ಫಾದರ್ಸ್ ಬಂದಿರೋದು ಇಲ್ಲಿ. ಸೊ ನಮ್ಮ ಅಜ್ಜಿ ಬಂದು ಕನ್ನಡದವರು. ಅವರು ಅಜ್ಜಿ ಕನ್ನಡದವರು? ಹೌದು, ಕನ್ನಡದವರು. ಅವರು ಮೈಸೂರವರು ನಮ್ಮ ಅಜ್ಜಿ. ಸೊ ಆವಾಗಿಂದನೂ ನಾವು ಹಾಫ್ ಕನ್ನಡಿಗ, ಹಾಫ್ ಗುಜರಾತ್. ಸೊ ನಾವೆಲ್ಲ ಆಲ್ಮೋಸ್ಟ್ ನಮ್ದು 100 years ಮೇಲಾಗಿದೆ. ಸೊ ನಾವೆಲ್ಲ ಕನ್ನಡಿಗರ ಥರನೇ ನಾವು ಬದುಕ್ತಾ ಇದ್ದೀವಿ. ಐ ಥಿಂಕ್ 3rd 4th ಜನರೇಷನ್. ಹೌದೌದು, ನಂದೇ 3rd. ನಿಮ್ಮ 3rd ಜನರೇಷನ್. ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇದರಲ್ಲಿ 3 ಇರೋದು. ಐದರ್ ಯು ಹ್ಯಾವ್ ಟು ಬಿಕಮ್ ಟೆಕ್ನಿಷಿಯನ್, ಇಲ್ಲ ಅಂತಂದರೆ ನೀವು ಆ್ಯಕ್ಟ್ರು, ಇಲ್ಲ ಅಂತಂದರೆ ನೀವು ಪ್ರೊಡ್ಯೂಸರ್. ಈ 3 ಬಿಟ್ಟರೆ ನಿಮ್ಗೆ ಇನ್ನೂ ಇಲ್ಲ. ಕರೆಕ್ಟ್. ಸೊ ನಾನು ಆಲ್ರೆಡಿ ನನ್ನದೇ ಆದ ಬೇರೆ ಬಿಸ್ನೆಸ್ಸಲ್ಲಿ ಇದ್ದವನು. ಅಲ್ಲಿ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ದೆ. ಒಂದು ಆಪರ್ಚುನಿಟಿ ಬಂತು. ಸೊ ಒಂದು 2008 ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಇಂತಿ ನಿನ್ನೆ ಪ್ರೀತಿ ಅನ್ನೋ ಒಂದು ಸಿನಿಮಾ, ಸೂರ್ಯ ಅವ್ರದ್ದು. ಹಾಂ, ಕರೆಕ್ಟ್. ಸೊ ಅವ್ರು ದುನಿಯಾ ಅನ್ನೋ ಒಂದು ಫಿಲ್ಮು ಮಾಡಿರ್ತಾರೆ. ಕರೆಕ್ಟ್. ಸೊ ದುನಿಯಾನೂ ಆ್ಯಕ್ಚುಲಿ ನಾವು ಡಿಸ್ಟ್ರಿಬ್ಯೂಷನ್ ಕೇಳಿರ್ತೀವಿ ಅವಾಗ. ನಮಗದು ತುಂಬ ಇನ್ನೂ ವಸ್ತು ಅದೇನೋ ವರ್ಕೌಟ್ ಆಗಿರಲ್ಲ. ಸೊ ನೆಕ್ಸ್ಟ್ ಫಿಲ್ಮ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ.
ಅಲ್ಲಿಂದ ಸಾಕಷ್ಟು ಒಂದು 3-4 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಬೇರೆಯವ್ರ ಜೊತೆ ಅಂದರೆ ಓಕೆ ಅಸೋಸಿಯೇಟ್ ಆಗಿ ಯಾರೋ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರೋರ ಜೊತೆ ನಾವು ತೊಗೊಂಡು ಇನ್ವೆಸ್ಟ್ ಮಾಡಿ ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ಅದೊಂದು 6-7 ಮಂತ್ಸ್ ಮಾಡ್ತೀವಿ. ಓಕೆ. ಸೊ ಹಂಗೆ ಕ್ರಮೇಣ ಫಿಲ್ಮ್ ಪ್ರೊಡಕ್ಷನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಫಸ್ಟ್ ಫಿಲಮ್ಮು ರಾವಣ ಅಂತ. ಆ್ಯಕ್ಚುಲಿ ರಾವಣ ಅನ್ನೋದು ನಾವು ಆಗಿರಲ್ಲ. ಶನಿವಾರ ಅನ್ನೋದು ಒಂದು ಸಿನಿಮಾದು ಒಂದು ನಾವಲ್ ಇದೆ, ಅದು ಶನಿವಾರಂ ಅಂತ. ಓಕೆ. ಇಟ್ಸ್ ಅ ತೆಲುಗು ನಾವೆಲ್. ಅದರ ರೈಟ್ಸು ನಮ್ಮ ಯೋಗೇಶ್ ಹುಣಸೂರು ಅಂತ ಒಬ್ಬರು ಡೈರೆಕ್ಟ್ರು, ರಾವಣ ಸಿನಿಮಾ ಡೈರೆಕ್ಟ್ರು. ಅವರು ಅದನ್ನು ನಮಗೆ ಕತೆ ಹೇಳಿರ್ತಾರೆ. ಅದನ್ನು ಚೆನ್ನಾಗಿದೆ ಅಂದ್ಬಿಟ್ಟು ಇಂಪ್ರೆಸ್ ಆಗಿ ನಾವು ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಫೈನಲಿ ಅವರು ಏನಂತಾರೆ, ನೀವು ಹೊಸಬರಿದ್ದೀರಾ, ನೀವು ರೀಮೇಕ್ ಮಾಡಿಬಿಡಿ, ಸೇಫ್ ಆಗಿರ್ತೀರಾ ಅಂತ ನನಗೆ ಅವರು ಕನ್ವಿನ್ಸ್ ಮಾಡ್ತಾರೆ. ಓಕೆ. ಸೊ ನಾನು ಇದ್ದವನು ನನಗೆ ನಮ್ಮ ಒಳ್ಳೇದಕ್ಕೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಅದನ್ನು ಐ ವಿಲ್ ಗೋ ಬೈ ಹಿಮ್. ಸೊ ಅದನ್ನು ರೈಟ್ಸ್ ತಗೊಂಡು ಕಾದಲ್ಕೊಂಡೆ ನನ್ನ ಸಿನಿಮಾ ರೈಟ್ಸ್ ತಗೊಂಡು ನಾವು ಶೂಟ್ ಮಾಡ್ತೀವಿ. ಅವರೇ ಡೈರೆಕ್ಟ್ ಮಾಡ್ತಾರೆ. ಧನುಷ್ದು. ಹಾಂ, ಕರೆಕ್ಟ್. ಆಮೇಲೆ ಲೂಸ್ ಮಾದ ಯೋಗಿ ಅವ್ರದ್ದು, ಅದು ಮ್ಯಾಚ್ ಆಗುತ್ತೆ ಅವ್ರಿಗೆ ಅಂತ ಒಂದು ಎಲ್ಲ ನಮಗೆ ಕನ್ವಿನ್ಸ್ ಮಾಡ್ತಾರೆ. ನಾವು ಅದಕ್ಕೆ ಕನ್ವಿನ್ಸ್ ಆಗಿಬಿಟ್ಟು ಅದನ್ನೇ ಪ್ರೊಡಕ್ಷನ್ ಮಾಡ್ತೀವಿ. ಓಕೆ. ರಾವಣ ಅನ್ನೋ ಫಿಲಮ್ಗೆ ಹೀರೋಯಿನ್ನಾಗಿ ಕ್ಯಾಸ್ಟ್ ಮಾಡೋಕ್ಕೆ ಅಂತ ನಾನೊಂದು ಇಂಟರ್ವ್ಯೂ ನೋಡ್ತೀನಿ, TV9ನಲ್ಲಿ ಬರ್ತಾ ಇರುತ್ತೆ, ಮೊಗ್ಗಿನ ಮನಸ್ಸು ಇಂಟರ್ವ್ಯೂ. ರಾಧಿಕಾ ಅವ್ರನ್ನ ನಾನು ನೋಡ್ತೀನಿ. ಓಕೆ. ಸೊ ನನಗೆ ತುಂಬ ಇಂಪ್ರೆಸ್ ಆಗುತ್ತೆ ಅವ್ರನ್ನ ನೋಡಿ. ಸೊ ಅವ್ರನ್ನೇ ಕ್ಯಾಸ್ಟ್ ಮಾಡ್ಬೋದಲ್ಲ ಅಂತೇಳಿ ಅವರು ಮಾಡಿರೋ ಸಿನಿಮಾ ಇದು ಮೊಗ್ಗಿನ ಮನಸ್ಸನ್ನ ನಾನು ನೋಡ್ತೀನಿ. ಓಕೆ. ಅದು ನೋಡಿದ ತಕ್ಷಣ ತುಂಬ ಇಂಪ್ರೆಸ್ ಆಗುತ್ತೆ ನನಗೆ. ನಾನು ಡೈರೆಕ್ಟರ್ನ ಕರೆಸ್ತೀನಿ, ಶಶಾಂಕ್ ಅವ್ರನ್ನ, ನಮಗೊಂದು ಸಿನಿಮಾ ಮಾಡಿಕೊಡಿ ಅಂತ. ಅವತ್ತಿಗೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ ನಾನು. ರಾವಣ ಇನ್ನೂ ನಾವು ಸ್ಟಾರ್ಟೇ ಮಾಡಿ ಶೂಟಿಂಗ್. ವಿ ವಾಂಟೆಡ್ ಟು ಕ್ಯಾಸ್ಟ್. ಬೈ ದ ಟೈಮ್ ನಾವು ಇವ್ರನ್ನ ಏನೋ ಫಿಕ್ಸ್ ಮಾಡಿಬಿಡ್ತೀವಿ, ಎರಡನೇ ಸಿನಿಮಾ ನಮ್ಮದು ಮಾಡಿಕೊಡಿ ಅಂತ. ಅವರು ಬೇರೆ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದು ಇದು ಮಾಡಿ ನಾನು ಅದು ಮಾಡ್ತೀನಿ. ಅವಾಗ ಗಂಗಾಧರ್ ಅಂತ, ಮುಂಗಾರು ಮಳೆ ಗಂಗಾಧರ್ಗೆ ಅವ್ರು ಯಾವುದೋ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಓಕೆ. ಆ ಟೈಮಲ್ಲಿ ನಾನು ನೀವು ಅದು ಮಾಡಿ ಇದು ಮಾಡ್ತೀನಿ. ಅದು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸ್ಟಾಪ್ ಆಗಿಬಿಡುತ್ತೆ ಪಿಕ್ಚರ್ ಫಾರ್ ಸಮ್ ರೀಸನ್ಸ್. ಆವಾಗ ಅವ್ರು ಏನು ಮಾಡ್ತಾರೆ, ನಮ್ದು ಇನ್ನೂ ಶೂಟಿಂಗು ಮಾಡಿರ್ತೀವಿ, ಮಾಡೋ ಟೈಮಲ್ಲೇ ನನ್ನನ್ನು ಅಪ್ರೋಚ್ ಮಾಡ್ತಾರೆ, ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಬೋದಾ ಅಂತ. ಓಕೆ. ಸೊ ನಾನೇನು ಮಾಡ್ತೀನಿ, ಹೆಂಗಿರೋ ನಾವು ಶೂಟ್ ಮಾಡ್ತಾ ಇರ್ತೀವಲ್ಲ, ಕತೆ ಯಾವ್ದಾರ ನಮ್ಮದು ಫೈನಲ್ ಮಾಡ್ಕೊಳ್ಳೋಣ ಅಂತ ನಾವು ಮಾತಾಡ್ಕೋತೀವಿ. ಸೊ ಅವರು ನನಗೊಂದು 2-3 ಕತೆ ಹೇಳ್ತಾರೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಹೀರೋಗಳು ಅಷ್ಟೇ ಸಜೆಸ್ಟ್ ಮಾಡ್ತಾರೆ, ನನಗೆ ಅಷ್ಟು ಡೈಜೆಸ್ಟ್ ಆಗ್ತಾ ಇರಲ್ಲ. ಒಂದು ಕತೆ ಹೇಳ್ತಾರೆ, ಆ ಕತೆ ನನಗೆ ತುಂಬ ಇಷ್ಟ ಆಗುತ್ತೆ, ಆಯ್ತು ಇದನ್ನಾದರೆ ಮಾಡೋಣ ಅಂತೇಳಿ ಫೈನಲ್ ಮಾಡ್ತೀವಿ. ಇನಿಷಿಯಲಿ ನಮಗೆ ನಾನು ಸೇಮ್ ಕಾಂಬಿನೇಷನ್ ಹೇಳಿರ್ತೀನಿ ಅವ್ರಿಗೆ. ಅದು ಮೊಗ್ಗಿನ ಮನಸ್ಸುನಲ್ಲಿ ರಾಧಿಕಾ ಅವ್ರದ್ದು ಮತ್ತು ಇವ್ರದ್ದೇ ಮಾಡಿ ಯಶ್ ಅವ್ರದ್ದು ಅಂತ. ಸೊ ಫಾರ್ ಸಮ್ ರೀಸನ್ಸು ಯಶ್ ಅವರು ಅದು ಆಗಲ್ಲ. ರಾಧಿಕಾ ಅವ್ರದ್ದು ಬಂದು ನಾನು ಕಂಪೇಲ್ ಮಾಡ್ತೀನಿ, ಆ ಕತೆಗೆ ಅವರೇ ಚೆನ್ನಾಗಿರುತ್ತೆ ಅಂತ. ಸೊ ರಾವಣಲ್ಲಿ ಅವ್ರು ಮಾಡಿರಲ್ಲ, ಅವ್ರು ರೀಮೇಕ್ ಏನೋ ಮಾಡಲ್ಲ ಅಂದಿರ್ತಾರೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಫಿಲಮಲ್ಲಿ ಅವರೇ ಇರಲಿ ಅಂತ, ಅವರಿಬ್ಬರದ್ದಾರ ಅಟ್ಲೀಸ್ಟ್ ಇರಲಿ ಅಂತೇಳಿ ರಾಧಿಕಾ ಅವ್ರನ್ನ ನಾನೇ ಸಜೆಸ್ಟ್ ಮಾಡಿ. ಅಪ್ರೋಚ್ ಮಾಡಿದ್ರ ನೀವು? ನಾವು ಮಾಡಿರಲಿಲ್ಲ, ಶಶಾಂಕ್ ಅವ್ರು ಮಾಡಿದ್ರು. ಸೊ ಸಮ್ಹೌ ಹೀ ಫೆಲ್ಟ್ ದಟ್ ಆ ರೋಲ್ಗೆ ಎಷ್ಟಷ್ಟು ಸೂಟ್ ಆಗಲ್ಲ ಅಂತ. ಇದ್ರ ಮುಂಚೆ ನಾವು ಹಂಗೆ ವಿದೌಟ್ ದ ಸ್ಟೋರಿ ನೆಕ್ಸ್ಟ್ ಅವ್ರನ್ನೇ ಹಾಕೊಳ್ಳಿ ಅಂತ ಹೇಳಿರ್ತೀವಿ. ಸೊ ಈ ಕತೆ ಮಾಡ್ಬೇಕಾದ್ರೆ ನಾನು ಅಜಯ್ನ ಸಜೆಸ್ಟ್ ಮಾಡ್ತೀನಿ. ಅದು ಒಂದು ದೊಡ್ಡ ಇತಿಹಾಸನೇ ಸೃಷ್ಟಿಸ್ಬಿಡುತ್ತೆ. ಸೊ ನಿಮಗೊಂದು ಸಕ್ಸಸ್ ಕೊಟ್ಟಂಥ ಫಸ್ಟ್ ಸಿನಿಮಾ ಸಕ್ಸಸ್ ಅನ್ನೋದು ಒಂಥರ ನಶೆ ಅಲ್ವಾ? ಹೌದು. ನಾವು ರಾವಣನ ಫುಲ್ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ 50% ಶೂಟ್ ಮಾಡಿರ್ತೀವಿ ಅಷ್ಟೇ. ಇದನ್ನು ರಾವಣದು ನಮ್ದು ಏನು ಸೆಟ್ ಬ್ಯಾಕ್ ಆಗುತ್ತೆ, ಅಲ್ಲಿಗೆ ನಾನು ಒಂದು ನಮ್ಗೆ ಎಂಥವ್ರಿಗೆ ಆಗಲಿ ಒಂದು ಭಯ ಅನ್ನೋದು ಬರುತ್ತೆ. ಕರೆಕ್ಟ್. ಸೊ ನಾನು ಏನಪ್ಪ ಇದು ಫಿಲ್ಮ್ ಇಂಡಸ್ಟ್ರಿ ಹಾಕಿದ ದುಡ್ಡು ಬರದೇ ಇಲ್ಲ, ಹಿಂಗೆ ಹೊಟ್ಟೆ ಹೋಗುತ್ತೆ ಅನ್ನೋ ಭಯ ಬರುತ್ತೆ. ಸೊ ತಿರ್ಗಾ ಕಂಪ್ಲೀಟ್ ಮಾಡೋಕ್ಕೆ ನಾನು ಒಂದು 3 ತಿಂಗಳು ಗ್ಯಾಪ್ ತೊಗೋತೀನಿ. ತಿರ್ಗಾ ರೀಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಶೂಟಿಂಗ್ನ. ನಾನು ಭಾಳ ಅವ್ರಿಗೂ ಹೇಳ್ತೀನಿ, ಯಾರು ಬಂದರೆ ನೀವೇ ಮಾಡ್ಕೊಂಬಿಡಿ ಅಂದರೆ ಆ ನೆಗೆಟಿವ್ ಮೈಂಡ್ ಸೆಟ್ ಬಂದುಬಿಟ್ಟಿರ್ತೀನಿ ನಾನು. ಏನಪ್ಪ ಇಷ್ಟೆಲ್ಲ ದುಡ್ಡು ಹಾಕಿದ್ದು ಹೊಟ್ಟೋಯ್ತು, ತಿರ್ಗಾ ನೆಕ್ಸ್ಟ್ ಇಷ್ಟು ಆಗ್ತಾ ಇದೀವಿ, ನೆಕ್ಸ್ಟ್ ಇನ್ನೂ ಅರ್ಧ ಆಗಿದೆ, ಇನ್ನೂ ಅರ್ಧ ಮಾಡಬೇಕು. ಹೌದು, ಇಷ್ಟೊಂದು ತಿರ್ಗಾ ಹಾಕ್ಬಿಟ್ಟು ಮಾಡಬೇಕು, ನಾಳೆ ಏನು ಬರುತ್ತೋ ಬರೋಲ್ವೋ ಗೊತ್ತಿಲ್ಲ, ಜೀವನನೇ ಮುಡುಪಿಟ್ಟಂಗೆ, ಇದು ಅರ್ಧಕ್ಕೆ ನಿಂತರೆ ಅರ್ಧ ದುಡ್ಡು ಹೋದಂಗೆ. ತಿರ್ಗಾ ಆಮೇಲೆಲ್ಲ ನಾವು ಬಂದಿದ್ದ ಉದ್ದೇಶ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಏನೋ ಒಂದು ಪ್ಯಾಷನ್ ಇಟ್ಕೊಂಡ್ಬಂದಿದ್ದೀವಿ. ಸೊ ಒಂದು ಅರ್ಧ ಆಗಿರೋದನ್ನ ಕಂಪ್ಲೀಟ್ ಮಾಡೋಣ, ಇದಾಗಿಲ್ಲ ಅಂತಂದರೆ ನಾವೇ ಮುಗಿದೋಗ್ತೀವಿ. ನೀನು ಏನು ಇಲ್ಲ. ಸೊ ಧೈರ್ಯ ತೊಗೊಂಡು ನಾನು ಅವತ್ತು ಡಿಸೈಡ್ ಮಾಡ್ತೀನಿ. ಆ ಮಾಡೋ ಮುಂಚೆ ನನಗೆ ಇವತ್ತು ನೆನಪಿದೆ,
ನಾನು ನನ್ನ ವೈಫ್ಗೆ ಅವತ್ತಿಗೆ 50,000 ರೂಪಾಯಿ ಅಂದರೆ 2010 ಅದು 9 ಕರೆಕ್ಟ್ 9. ಇದು ನೀನು ಇಟ್ಕೊಂಡು ಏನಾದ್ರು ನಿಂಗೆ ಇಷ್ಟ ಆದರೆ ಗೋಲ್ಡ್ ತೊಗೊಂಬಿಡು ಅಂತ. ಓಕೆ, ಇನ್ನು ಮುಂದಕ್ಕೆ ಕೊಡ್ಸೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಅಂತ. ಆಲ್ರೆಡಿ ನಿಮ್ಗೆ ಅಂದರೆ ಸೆನ್ಸ್ ಇತ್ತು. ಆ ಸೆನ್ಸ್ನಲ್ಲಿ ನಾನು ಕೊಟ್ಬಿಡ್ತೀನಿ. ಯಾಕಂದರೆ ಐ ಆಮ್ ಗೋಯಿಂಗ್ ಟು ಟೇಕ್ ಅ ವೆರಿ ಡ್ರಾಸ್ಟಿಕ್ ಸ್ಟೆಪ್, ಕಂಪ್ಲೀಟ್ ಮಾಡ್ಬೇಕು ಫಿಲ್ಮು. ಅದರಿಂದ ದುಡ್ಡು ಬರುತ್ತೋ ಬರಲ್ಲೋ ನನಗೆ, ಆಮೇಲೆ ನನ್ನ ಸರ್ವೈವಲ್ ಏನೋ ನನಗೆ ಗೊತ್ತಿಲ್ಲ. ಓಕೆ, ಬಟ್ ನನಗೆ ಒಂದು ಅನಿಸಿರುತ್ತೆ, ಅಟ್ಲೀಸ್ಟ್ ನಾನೇನಾರೋ ಒಂದು ಆ ಪಾಯಿಂಟ್ ಆಫ್ ಟೈಮಲ್ಲಿ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟಿರ್ತೀನಿ. ಅದು ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಬಟ್ ನಿಮ್ಮ ಬಿಸ್ನೆಸ್ನ ಬಿಟ್ಟು ಕಂಪ್ಲೀಟ್ಲಿ ಸಿನಿಮಾ ಬಂದು ಹೌದೌದು, ಅವಾಗ ಅಲ್ಲಿಂದ ಎಲ್ಲ ತೆಗೆದು ದುಡ್ಡು ಇಲ್ಲಿ ಹಾಕಿರ್ತೀವಲ್ಲ, ಅದು ಮುಗಿದೋಗಿರುತ್ತೆ. ತಿರ್ಗಿ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಕಂಪ್ಲೀಟ್ ಮಾಡಬೇಕಲ್ಲ. ಸೊ ಆ ರಿಸ್ಕ್ ತೊಗೊಂಡು ನಾನು ಸಿನಿಮಾನ ತಗೊಂಬರ್ತೀನಿ, ರಿಲೀಸ್ ಮಾಡತ್ತೀವಿ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಬಟ್ ಅವತ್ತು ನನಗೆ ಗಾಂಧಿನಗರ ಏನು ಅಂತ ಗೊತ್ತಾಗುತ್ತೆ. ಹಿಂದಿನ ದಿನ ನಾನು ಒಬ್ಬನೇ ನಿಂತಿರ್ತೀನಿ, ಬಾಕ್ಸ್ಗಳೆಲ್ಲ ಕಳಿಸ್ತಾ ಇರ್ತಾರೆ ಥಿಯೇಟರ್ಗಳಿಗೆ ಹೋಗ್ತಾ, ಅವಾಗೆಲ್ಲ ರೀಲ್ ಗೊತ್ತಲ್ಲ. ಕರೆಕ್ಟ್. ನಾನು ಒಬ್ಬನೇ ನಿಂತ್ಕೊಂಡು ಕಾಮತ್ ಯಾತ್ರಿ ನಿವಾಸ್ ಎದುರುಗಡೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸ್ ಇರುತ್ತೆ ಒಳಗಡೆ. ನಾನು ಸ್ವಲ್ಪ ಈಚೆ ಒಬ್ಬನೇ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾನು ಸರ್ವಸ್ವನೇ ಅದ್ರ ಮೇಲೆ ಹಾಕಿರ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಜೀವನ ಏನು ಅಂತ ಒಬ್ಬನೇ ಯೋಚನೆ ಮಾಡ್ತೀನಿ. ನಾವು ಏನೇನು ಕೇಳ್ತಿರ್ತೀವೋ ರೇಟ್ಸು ಯಾರೂ ಕೊಡೋಲ್ಲ ನಮ್ಮನ್ನು. ಅಂದರೆ ನಾವು ಕೃಷ್ಣ ಲವ್ ಸ್ಟೋರಿ ತುಂಬ ಕ್ರೇಜ್ ಇರುತ್ತೆ, ಸಾಂಗ್ಸ್ ಹಿಟ್ಟಾಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಬಿಸ್ನೆಸ್ ವೈಸು ನಮಗೆ ಯಾರೂ ಅಷ್ಟು ಧೈರ್ಯ ಮಾಡಿ ದುಡ್ಡು ಕೊಡ್ತಾ ಇರೋಲ್ಲ. ಸೊ ಎವ್ರಿ ರಿಸ್ಕ್ ವಿ ಆರ್ ಟೇಕನ್. ಸೊ ನಾನು ನಾಳೆ ಬೆಳಗ್ಗೆ ಮಾರ್ನಿಂಗ್ ಶೋ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ನನ್ನ ಜೀವನ ಅನ್ನೋದು ನಾನು ಅವತ್ತು ಯೋಚನೆ ಮಾಡ್ತೀನಿ. ಓಕೆ, ಅವಾಗಲೇ ಬಂದಿತ್ತು ನಿಮಗೆ? ಆಗಲೇ ಬಂದಿದೆ. ಅಂದರೆ ಐ ಪ್ಲೇಡ್ ದ ಲಾಸ್ಟ್ ಗ್ಯಾಂಬಲ್, ಅಂದರೆ ಕೊನೆಯದು ಅದು. ನಾನು ಆಡ್ಬಿಟ್ಟಿದೆ ಅದು. ಸೊ ನಾನು ಅವತ್ತು ರಾತ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವತ್ತು ನಾನು ಯೋಚನೆ ಮಾಡ್ತೀನಿ, ನೆಕ್ಸ್ಟು ಇಲ್ಲಿ ಇಷ್ಟು ಜನ ನಮಗೆ ಪಿಕ್ಚರ್ ಕೊಡು, ನನಗೆ ಬೇಕು ಅಂತ ಕೇಳೋಂಥ ಒಂದು ಪಿಕ್ಚರ್ ಮಾಡಬೇಕು ಅಂತ ನಾನು ಅವತ್ತು ಡಿಸೈಡ್ ಮಾಡ್ತೀನಿ. ಗೆದ್ದರೆ ಅಂದರೆ ಇಷ್ಟು ನನಗೆ ಹ್ಯೂಮಿಲೇಷನ್ ಆಗಿದೆ. ಈ ಹ್ಯೂಮಿಲೇಷನ್ನಲ್ಲೂ ನಾನು ತೊಗೊಂಬಂದು ಸಿನಿಮಾನ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ, ರಿಲೀಸ್ ಮಾಡ್ತಾಯಿದ್ದೀನಿ. ಬಟ್ ನೆಕ್ಸ್ಟ್ ವೆನ್ ಐ ಡೂ ಅ ಫಿಲಮ್, ಎವ್ರಿಬಡಿ ಹೂ ಆರ್ ದೇರ್, ದೇ ಶುಡ್ ಕಮ್, ದಟ್ ಡಿಮ್ಯಾಂಡ್ ಶುಡ್ ಬಿ ದೇರ್ ಫಾರ್ ದ ಫಿಲ್ಮ್ ಅನ್ನೋದು ಒಂದು ಮೈಂಡ್ ಸೆಟ್ ಬರುತ್ತೆ ನನಗೆ. ಆಮೇಲೆ ನಾನು ನಮ್ಮ ಹುಡುಗನಿಗೆ ಹೇಳ್ತೀನಿ, ಯಾಕಂದರೆ ನಾನು ರಾವಣ ಫಸ್ಟ್ ಡೇ ಹೋದಾಗ ಮಾರ್ನಿಂಗ್ ಶೋನು ಫುಲ್ ಆಗಿರಲ್ಲ. ನನಗೆ ಅದರದ್ದು ಏನು ಮೈಂಡ್ ಬ್ಲಾಕ್ ಇತ್ತಲ್ಲ, ನಾನು ಅದೇ ಮೈಂಡ್ ಬ್ಲಾಕಲ್ಲಿದ್ದೀನಿ. ಇದು ಮೈಂಡ್ ಬ್ಲಾಕಲ್ಲಿದ್ದೀನಿ. ನಾಳೆ ಬೆಳಗ್ಗೆ ಏನಾಗುತ್ತೆ ಗೊತ್ತಿಲ್ಲಲ್ಲ. ನಾನು ಥಿಯೇಟ್ರ್ವರೆಗೂ ಹೋಗಲ್ಲ. ನಿಮ್ಮ ಸ್ವಪ್ನ ಬುಕ್ ಸ್ಟಾಲ್ ಎದುರುಗಡೆ ಒಂದು ಹೋಟ್ಲಿದೆ. ಹಾಂ ಕರೆಕ್ಟ್. ಫಸ್ಟು ಆನಂದರಾವ್ ಸರ್ಕಲ್ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಅಲ್ಲಿ ಬರ್ತೀನಿ. ಅಲ್ಲಿಗೆ ಬಂದು ಕೂತ್ಕೊಂಡು ತಿಂಡಿ ತಿನ್ಕೊಂಡು ನಮ್ಮವನಿಗೆ ಹೇಳ್ತೀನಿ, ಹೌಸ್ಫುಲ್ ಆದರೆ ನನಗೆ ಫೋನ್ ಮಾಡು, ನಾನು ಥಿಯೇಟ್ರ್ ಹತ್ರ ಬರ್ತೀನಿ, ಇಲ್ವಾ ಹಂಗೆ ಹೊರಡ್ತೀನಿ. ಇದು ನಾನು ಕ್ಲಿಯರ್ ಆಗಿರ್ತೀನಿ. ಸೊ ಮಾರ್ನಿಂಗ್ ಶೋ ನಿಮಗೆ ಯಾವಾಗ ಅವನು ಅಲ್ಲಿಂದ ಫೋನ್ ಮಾಡ್ದ ಫುಲ್ ಅಂತ, ನಾನು ಫಿಲ್ಮ್ಗೆ ಹೋದೆ. ಫಿಲ್ಮ್ ಜನರ ಜೊತೆ ನೋಡಿದೆ. ನನಗೆ ಆಲ್ರೆಡಿ ನಾನು ನೋಡಿತ್ತು, ನಾನು ಕತೆ ಕೇಳಿದ್ದೆ, ನನಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಪ್ರೀವಿಯಸ್ ಆಲ್ಸೋ ಶನಿವಾರ ಮಾಡಿದ್ರೆ ನಂಗೆ ಲಾಸೇ ಆಗ್ತಾ ಇರಲಿಲ್ಲ. ನನಗೆ ಅದು ಚೇಂಜ್ ಮಾಡಿ ನಾನು ಬೇರೆಯವ್ರ ಮಾತು ಕೇಳಿದ್ದಕ್ಕೆ ನಾನು ಅದಕ್ಕೆ ತಪ್ಪಾಗಿದ್ರದು. ನಾನು ಅದನ್ನೇ ಏನಾರ ಮಾಡಿದರೆ ಖಂಡಿತ ಆ ಸಿನಿಮಾನಲ್ಲಿ ಆ ಸ್ಟಫ್ ಇತ್ತು ಕಥೆಯಲ್ಲಿ. ಸೊ ಮಾಡಿದ್ದೀರ ಬಹುಶಃ ಅದರಲ್ಲೂ ನಾವೇನು ಕಳ್ಕೊತಾ ಇರಲಿಲ್ಲ. ಓಕೆ. ಸೊ ಕೃಷ್ಣನ್ ಲವ್ ಸ್ಟೋರಿ ಮಾರ್ನಿಂಗ್ ಶೋ ನಮ್ಮ ಜನದ ಜೊತೆ ನೋಡಿದ್ವಿ. ಜನ ತುಂಬಾ ಚೆನ್ನಾಗಿ ಒಂದು ಥಿಯೇಟ್ರ್ ಎಕ್ಸ್ಟ್ರಾ ಜನ ಆಗಿದ್ರು. ಮ್ಯಾಟ್ನಿಗೆ ನಾವು ಆಚೆ ಬರೋ ಅಷ್ಟೊತ್ತಿಗೆ ಜನ ಹೌಸ್ಫುಲ್ಲಾಗಿ ಮತ್ತೆ ಎಕ್ಸ್ಟ್ರಾ ಜನ. ಹಾಂ, ಅಂದರೆ ಮಾರ್ನಿಂಗ್ ಶೋ ಫುಲ್ಲಾಗಿತ್ತು. ಮ್ಯಾಟ್ನಿಗೆ ನಿಮಗೆ 2 ಶೋ ಜನ ಬಂದುಬಿಟ್ಟಿದ್ರು, ಟಿಕೆಟ್ ಇಲ್ಲ ಅಲ್ಲಿ. ಅದು ನಿಮಗೆ ಕ್ರಮೇಣ ನಿಮಗೆ ಹೋಗ್ತಾ 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 ಹೆಂಗೆ ಗ್ರೋ ಆಯಿತು ನಿಮಗೆ ಗೊತ್ತಿದೆ. ಹೌದೌದು. ಏನೋ ಮಧ್ಯ ನಿಮಗೆ 6-7 ಆದಮೇಲೆ ನಿಮಗೆ ಸಕ್ಸಸ್ಗಳ ರೇಟ್ ಕಮ್ಮಿ ಇದೆ ಆ ಪಾಯಿಂಟ್ ಆಫ್ ಟೈಮ್. ಮುಂಗಾರು ಮಳೆ ದುನಿಯಾ ಎಲ್ಲ ಆದಮೇಲೆ ನಿಮಗೆ ಗಾಳಿಪಟ ಈ ಥರ ನಿಮ್ಗೆ ಒಂದೊಂದು ಎರಡೆರಡೋ ನಿಮ್ಗೆ ಸಿನಿಮಾ ಬಂದಿದೆ ಬಿಟ್ಟರೆ ನಿಮಗೆ ರೆಗ್ಯುಲರ್ ಹಿಟ್ಸ್ ಇಲ್ಲ. ಸೊ ಏನಾಗಿತ್ತು, ನಮಗೆ ರಿವೈವಿಂಗ್ ಪಾಯಿಂಟಿಗೆ ಬಂತು. ನಮ್ಮ ಸಿನಿಮಾ ಬಂದು ರಿವೈವ್ ಮಾಡ್ತು ಇಂಡಸ್ಟ್ರಿನ. ಜನ ಬಂದು ಸಿನಿಮಾಗಳು ಫ್ಯಾಮಿಲಿಗಳು ನೋಡೋಂಗೆ ಆ ಟ್ರೆಂಡ್ ಸ್ಟಾರ್ಟ್ ಆಗೋಯ್ತು. ಫ್ಯಾಮಿಲಿ ಆಡಿಯನ್ಸ್ ಅದೇ ಟ್ರೆಂಡ್. ಅದೇ ನಿಮಗೆ ಏನು ಗೊತ್ತಾ, ಆ ಕಲ್ಚರ್ ತಿರ್ಗಾ ತಂದಂಗೆ ಆಯಿತು. ಸಿನಿಮಾಗೆ ಬರೋ ಕಲ್ಚರ್ ಬಂತು. ನಿಮ್ಗೆ ಅದಾಗ್ತಾ ಇದ್ದಂಗೆ ನಿಮಗೆ ಜಾಕಿ ಹಿಟ್ ಆಯಿತು. ತುಂಬ ಅಂದರೆ ತಿರ್ಗಾ ನಿಮಗೆ ಬೇರೆ ಇದಕ್ಕೆ ಬಂದ್ಬಿಡ್ತು ಸಿನಿಮಾ. ಸೊ ಅದು ಒಂದು ನಮಗೆ ಒಂದು ತುಂಬ ಖುಷಿ ಕೊಟ್ಟ ವಿಚಾರ, ಹೆಸರು ತಂದು ಕೊಡ್ತು. ಇವತ್ತು ನಾವು ಮಾತಾಡ್ತೀವಿ ಅಂದರೆ ಜನ ಕೃಷ್ಣನ್ ಲವ್ ಸ್ಟೋರಿ ನಿಮ್ದ ಅಂತಾರೆ. ಯಾಕೆಂದರೆ ಕೃಷ್ಣನ್ ಲವ್ ಸ್ಟೋರಿನಲ್ಲಿ ನಾನು ಹೊಸ್ಪ. ಸೊ ನನಗೆ ಆ ಥರ ಒಂದು ತಂದು ಕೊಟ್ಟಾಗ ನನಗೆ ಅನಿಸಿದ್ದೇನು ಅಂದರೆ, ನನಗೆ ಇವಾಗ ನಾನು ಅಂದ್ಕೊಂಡಿದ್ದು ದೇವರು ನನಗೆ ಏನು ಯಶಸ್ಸು ಕೊಟ್ಟಿದ್ದಾನೆ. ನಾನು ಬಂದು ಇದರಲ್ಲಿ ಹಣ ಕಳ್ಕೊಂಡಿದ್ದೆ, ಇಲ್ಲಿ ಹಣನೂ ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಾನೇನು ಅಂದ್ಕೊಂಡಿದ್ದೆ ಅದನ್ನೇ ನಾನು ಶಶಾಂಕ್ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು ಕೃಷ್ಣನ್ ಲವ್ ಸ್ಟೋರಿ. ಸೊ ನಾನು ಅವ್ರನ್ನೇ ಇಟ್ಕೊಂಡು ಇನ್ನೊಂದು ದೊಡ್ಡ ಹೀರೋ ಜೊತೆ ಒಂದು ಸಿನಿಮಾ ಮಾಡೋಣ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ. ಓಕೆ.
ಹಂಗಾಗಿ ನೆಕ್ಸ್ಟ್ ಆಗಿದ್ದು ಬಚ್ಚನ್. ಒಳ್ಳೆತನನ ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಹಂಗೆ ನೋಡಿದ್ರೆ ನೀವು ಫಸ್ಟ್ ಮಾಡಿದ ಸಿನಿಮಾ ಏನು ದೊಡ್ಡ ಹೀರೋ ಅಲ್ಲ, ಇನ್ನು ಆಗಷ್ಟೇ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಗುರುತಿಸ್ಕೊಳ್ತಾ ಇದ್ದಂತಹ ಹೀರೋ ಯೋಗಿ. ಎರಡನೇ ಸಿನಿಮಾ ಓಕೆ, ಒಂದು ಲೆವೆಲ್ಗೆ ಸ್ವಲ್ಪ ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದಂಥ ಅಜಯ್ ರಾವ್ ಜೊತೆ. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಅವ್ರಿಗೂ ಒಂದು ದೊಡ್ಡ ಗ್ಯಾಪ್ ಇತ್ತು, ವ್ಯಾಕ್ಯೂಮ್ ಆಗಿತ್ತು. ತಾಜ್ ಮಹಲ್ ಆ್ಯಂಡ್ ದೆನ್ ನಿಮ್ಮದೇ